In today's class, we'll start with the appendicular skeleton in Varanus. So, you might have heard the term Varanus. It comes under the class Reptilia. So, Varanus, it is a monitor lizard. So, in Kannada, what we say these Varanus as Uda. So, this is in this picture you are seeing this is a Varanus. ಸೊ ಇದಕ್ಕೇನಂತ ಹೇಳ್ತೀವಿ ಅಂತಂದರೆ ಮಾನಿಟರ್ ಲಿಸಾರ್ಡ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ, ಉಡ ಅಂತ ಹೇಳ್ತಾರೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಪೆಕ್ಟೋರಲ್ ಗರ್ಡಲ್ ಇನ್ ಕೇಸ್ ಆಫ್ ದೀಸ್ Varanus. ಸೊ ಆಲ್ರೆಡಿ ಇನ್ ದ last class we discussed about the pectoral and pelvic girdle in case of the frog. So in this class we study about pectoral girdle in Varanus. So pectoral girdle ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಬರ್ತಿದ್ವು, ಯಾವ ಥರ ಸ್ಟ್ರಕ್ಚರ್ ಇದ್ವು ಅಂತ ಫ್ರಾಗಲ್ಲಿ ನೋಡಿದ್ದೀರಿ. ಸೊ ಈ ಒಂದು ವೆರಾನಸ್ಸಲ್ಲಿ ಪೆಕ್ಟೋರಲ್ ಗರ್ಡಲ್ ಯಾವ ಥರ ಅದ ಅಂತ ಈ ಕ್ಲಾಸಲ್ಲಿ ನೋಡೋಣ. ಸೊ pectoral girdle, or it also we say a shoulder girdle. So these shoulder girdle or pectoral girdle, it is mainly situated in the anterior part of the trunk, and these pectoral girdle, they protect the internal organs. So these pectoral girdle, they protect the internal organs like heart, lungs, along with the sternum and ribs. So along with these pectoral girdle, we see the sternum and ribs. These also protect the internal organs present in an organism. And these pectoral girdle, it gives articulation to the bones of the forelimb. ಸೊ ಈ ಒಂದು ಪೆಕ್ಟೋರಲ್ ಗರ್ಡಲ್ದು ಮೇನ್ ಫಂಕ್ಷನ್ ಏನು ಅಂತಂದರೆ, ಟ್ರಂಕ್ ಅಪ್ಪರ್ ರೀಸನ್ ಆಫ್ ದ ಟ್ರಂಕಲ್ಲಿ ಇರುವಂಥ ಇಂಟರ್ನಲ್ ಆರ್ಗನ್ಸ್, ಲಂಗ್ಸ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಯಾವುದೇ ಒಂದು ಇಂಟರ್ನಲ್ ಆರ್ಗನನ್ನು ಏನು ಅಂತಂದರೆ ಎಕ್ಸ್ಟರ್ನಲ್ ಡ್ಯಾಮೇಜು ಅಥವಾ ಎಕ್ಸ್ಟರ್ನಲ್ ಏನೋ ಒಂದು ಇದರಿಂದ ಒಳಗಡೆ ಆರ್ಗನ್ಸನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಏನು ಅಂತಂದರೆ ಈ ಒಂದು ಸ್ಕೆಲಿಟಲ್ ಸಿಸ್ಟಮಲ್ಲಿ ಈ ಪೆಕ್ಟೋರಲ್ ಗರ್ಡಲ್ಸು ಪ್ರೆಸೆಂಟ್ ಇರ್ತಾವೆ. ಅಲಾಂಗ್ ವಿತ್ ದೀಸ್ ಪ್ರೊಟೆಕ್ಷನ್ ಟು ದ ಇಂಟರ್ನಲ್ ಆರ್ಗನ್ಸ್, ದೇ ಗಿವ್ ಆರ್ಟಿಕ್ಯುಲೇಷನ್ ಟು ದ ಬೋನ್ಸ್ ಆಫ್ ದ ಫೋರ್ ಲಿಂಬ್ಸ್. ಸೊ ದೀಸ್ ಆರ್ ದ ಟೂ ಮೇನ್ functions of this pectoral girdle. So the pectoral girdle is composed of two similar halls, one lying on either side of the T-shaped interclavicle and sternum. ಸೊ ಈ ಒಂದು ಪೆಕ್ಟೋರಲ್ ಗರ್ಡಲ್ ಏನು ಅಂತಂದರೆ ಎರಡು ಈಕ್ವಲ್ ಹಾಲ್ಸಿಂದ ಏನು ಅಂತಂದರೆ ಈ ಒಂದು ಪೆಕ್ಟೋರಲ್ ಗರ್ಡಲ್ಲು ಮಾಡಲ್ಪಟ್ಟಲಾಗಿರುತ್ತೆ. ಸೊ ಯಾವಾಗ ನಾವು ಈ ಒಂದು ಟ್ರಂಕ್ ರೀಸನಲ್ಲಿ, ಅಪ್ಪರ್ ಥೊರಾಸಿಕ್ ರೀಸನಲ್ಲಿ ಪೆಕ್ಟೋರಲ್ ಗರ್ಡಲನ್ನು ಅಬ್ಸರ್ವ್ ಮಾಡಿದ್ವಿ ಅಂತಂದರೆ ವಿಲ್ ಸಿ ಅ ಟೂ ಸಿಮಿಲರ್ ಹಾಲ್ಸ್. ಸೊ ದೀಸ್ ಟೂ ಸಿಮಿಲರ್ ಹಾಲ್ಸ್ ವಿಲ್ ಬಿ ಪ್ರೆಸೆಂಟ್, ಆ್ಯಂಡ್ ಇನ್ ದ ಸೆಂಟರ್ ವಿ ಸಿ ದ ಸ್ಟರ್ನಮ್ ಆ್ಯಂಡ್ ದ ಇಂಟರ್ಕ್ಲಾವಿಕಲ್ ಬೋನ್ಸ್. ಸೊ ಸೆಂಟ್ರಲ್ ಪೋರ್ಷನ್ ಒಳಗಡೆ ಏನು ನೋಡ್ತೀವಿ ಅಂತಂದರೆ ಒಂದು ಆಕ್ಸಿಯಲ್ ಸ್ಕೆಲಿಟನ್ ನೋಡ್ತೀವಿ. ಸೊ ದೀಸ್ ಸ್ಟರ್ನಮ್ ಆ್ಯಂಡ್ ಕ್ಲಾವಿಕಲ್, ದೇ ಕಮ್ಸ್ ಅಂಡರ್ ದ ಆಕ್ಸಿಯಲ್ ಸ್ಕೆಲಿಟನ್. ಸೊ ಈ ಸ್ಟರ್ನಮಿಗೆ ಏನಂತ ಹೇಳ್ತಾರೆ ಅಂತಂದರೆ ಬ್ರೆಸ್ಟ್ ಬೋನ್ ಅಂತ ಹೇಳ್ತಾರೆ. ಈ ಒಂದು ಬ್ರೆಸ್ಟ್ ಬೋನ್ಗೆ ಏನಾಗುತ್ತೆ ಅಂದರೆ ವಿಲ್ ಸಿ ಸಮ್ ಆಫ್ ದ ರಿಬ್ಸ್ ಅರೈಸಿಂಗ್ ಫ್ರಮ್ ದೀಸ್ ಸ್ಟರ್ನಮ್. ಈ ಸ್ಟರ್ನಮ್ ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಅ part of a axial skeleton, but it gives in protection to the internal organs. ಸೊ ಈ ಒಂದು ಸ್ಟರ್ನಮ್ಮು ಏನಂತ ಹೇಳ್ತೀವಿ, ಬ್ರೆಸ್ಟ್ ಬೋನ್ ಅಂತ ಹೇಳ್ತೀವಿ. ಕ್ಲಾವಿಕಲಿಗೆ ಏನಂತ ಹೇಳ್ತಾರೆ, ಕಾಲರ್ ಬೋನ್ ಅಂತ ಹೇಳ್ತಾರೆ. ಸೊ along the side of these T-shaped interclavicle bone and the sternum, we'll see these pectoral girdle. So these two pectoral girdle, they will be a similar in both the side of these
ಸ್ಟರ್ನಮ್ ಆರ್ ಇಂಟರ್ಕ್ಲಾವಿಕಲ್ ಬೋನ್. ಏನು ಅಂದರೆ ಸೆಂಟರ್ ಒಳಗಡೆ ಸ್ಟರ್ನಮ್ ಇರುತ್ತಾ, ಮೇಲೆ ಕಾಲರ್ ರೀಸನಲ್ಲಿ ಏನು ಅಂತಂದರೆ ವಿಲ್ ಸಿ ದ ಕ್ಲಾವಿಕಲ್ ಬೋನ್. ಇಂಟರ್ಕ್ಲಾವಿಕಲ್ಲು ಮತ್ತು ಕ್ಲಾವಿಕಲ್ ಬೋನನ್ನು ನೋಡ್ತೀವಿ. ಅದ್ರ ಕೆಳಗಡೆ ಏನು ನೋಡ್ತೀವಿ, ಸ್ಟರ್ನಮ್ ನೋಡ್ತೀವಿ. ಈ ಸ್ಟರ್ನಮ್ ಇಂದ ಏನು ಅಂತಂದರೆ ರಿಬ್ಸ್ ಅರೈಸ್ ಆಗಿರ್ತಾವೆ. ವೆರಾಸ್ ಇನ್ ಕೇಸ್ ಆಫ್ ದ frogs, there also we found these clavicle and the sternum, but ಈ ಒಂದು ಸ್ಟರ್ನಮ್ ಇಂದ ಯಾವುದೇ ರೀತಿಯಾದಂಥ ಬೋನ್ಸು ಅಥವಾ ರಿಬ್ಸು ಅರೈಸ್ ಆಗಿರಲ್ಲ. ಎಲ್ಲಿ ಅಂತಂದರೆ ಫ್ರಾಗ್ಸಲ್ಲಿ. ಇಲ್ಲಿ ವೆರಾನಸ್ ಒಳಗಡೆ ಅಂದರೆ ರೆಪ್ಟೀಲಿಯಾ ಒಳಗಡೆ ಏನು ಅಂತಂದರೆ ಸ್ಟರ್ನಮ್ ಇಂದ ಸ್ಟರ್ನಲ್ ರಿಬ್ಸು ಅರೈಸ್ ಆಗ್ತವು. ಸೊ ದೀಸ್ ಸ್ಟರ್ನಮ್ ಆ್ಯಂಡ್ ಕ್ಲಾವಿಕಲ್ they come under the axial skeleton, but we are studying the appendicular skeleton in the varanus. So in appendicular skeleton we mainly study about the pectoral girdle, pelvic girdle and forelimb and the hind limbs of the organisms. So the pectoral girdle in varanus, it is composed of two similar halls, one lying on either side of the T-shaped interclavicle and the sternum. Each half of the pectoral girdle consists of scapula, suprascapula, coracoid and epicoracoid. So this is the structure of the pectoral girdle in case of the varanus. So ಈ ಒಂದು ವೆರಾನಸ್ದು ಪೆಕ್ಟೋರಲ್ ಗರ್ಡಲನ್ನು ತೆಗೆದು ನೋಡಿದಾಗ ಏನು ಅಂತಂದರೆ ಈ ಥರ ಸ್ಟ್ರಕ್ಚರ್ನ ನೋಡ್ತೀರಿ. ಸೊ ಇಲ್ಲಿ ನಡಬರ್ಕ ಬ್ಲೂ ಕಲರ್ದು ಒಂದು ಇಲ್ಲಿ ಬ್ಲೂ ಕಲರ್ದು ಟಿ ಶೇಪು ಸ್ಟ್ರಕ್ಚರ್ ಅದ. ಅದಕ್ಕೇನಂತ ಹೇಳ್ತಾರೆ, ಇಂಟರ್ಕ್ಲಾವಿಕಲ್ ಅಂತ ಹೇಳ್ತಾರೆ. ಈ ಇಂಟರ್ಕ್ಲಾವಿಕಲ್ ಹತ್ರ ಏನು ಅಂತಂದರೆ ಒಂದು ಕ್ಲಾವಿಕಲ್ ಬೋನು ಅಟ್ ದ ಎಂಡ್ ಆಫ್ ದಿಸ್ ಇಂಟರ್ಕ್ಲಾವಿಕಲ್, ಅಂದರೆ ಈ ಒಂದು ಟಿ ಶೇಪ್ಡ್ ಸ್ಟ್ರಕ್ಚರಿಗೆ ಏನಂತ ಹೇಳ್ತೀವಿ, ಇಂಟರ್ಕ್ಲಾವಿಕಲ್ ಅಂತ ಹೇಳ್ತೀವಿ. ಇಲ್ಲಿ ಲ್ಯಾಟ್ರಲ್ ಸೈಡ್ ಆಫ್ ದೀಸ್ ಕ್ಲಾವಿಕಲ್ ಅಲ್ಲಿ ಏನು ಅಂತಂದರೆ ವಿಲ್ ಸಿ ದ ಅಟ್ಯಾಚ್ಮೆಂಟ್ ಆಫ್ ದ ಕ್ಲಾವಿಕಲ್ ಬೋನ್. ಸೊ ಇಲ್ಲಿ ರೆಡ್ ಕಲರ್ ತೋರಿಸಿದ್ದೀನಲ್ಲ, ದಿಸ್ ಇಸ್ ದ ಸ್ಟರ್ನಮ್ ಆ್ಯಂಡ್ ಟು ದೀಸ್ ಸ್ಟರ್ನಲ್ ರಿಬ್ಸ್ ಆರ್ found along with this sternum. So these are the central part in a skeletal system. These sternum and these clavicle bones, they comes under the axial skeleton. So on the side of these interclavicle and the sternum we see two similar pectoral girdles. So ಒಂದು pectoral girdle ಅನ್ನು ಒಂದು ಸೈಡಿಂದ ತೆಗೆದು ನೋಡಿದಾಗ ಇಲ್ಲಿ ಕೆಳಗಡೆ ಒಂದು ಡಯಾಗ್ರಾಮ್ ಹಾಕಿದ್ದೀನ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಪೆಕ್ಟೋರಲ್ ಗರ್ಡಲ್. ಏನು ನೋಡ್ತೀವಿ ಅಂತಂದರೆ ಸ್ಕೆಪುಲಾ ನೋಡ್ತೀವಿ. ಈ ಸ್ಕೆಪುಲಾ ಏನಿರುತ್ತೆ ಅಂದರೆ ಪ್ರಾಕ್ಸಿಮಲ್ ಎಂಡಲ್ಲಿ ಏನಿರುತ್ತೆ ಅಂತಂದರೆ ಬ್ರಾಡ್ ಶೇಪ್ ಇರುತ್ತೆ. ಈ ಬ್ರಾಡ್ ಶೇಪಿಗೆ ಏನಂತ ಹೇಳ್ತಾರೆ, ಟು ದಿಸ್ ಸ್ಕ್ಯಾಪುಲಾ ಅಟ್ ದ ಒನ್ ಸೈಡ್ ಇಟ್ ಈಸ್ ಬ್ರಾಡರ್ ಆ್ಯಂಡ್ ಒನ್ ಸೈಡ್ ಇಟ್ ಈಸ್ ನ್ಯಾರೋವರ್. ಅಟ್ ದ ಬ್ರಾಡರ್ ಸೈಡ್ ಅಗೇನ್ ದ ಸುಪ್ರಾಸ್ಕ್ಯಾಪುಲಾ ಈಸ್ ಅಟ್ಯಾಚ್ಡ್ ಆ್ಯಂಡ್ ದ edge of these suprascapula it will be free, and the another end of the scapula it is narrower. To this narrower the coracoid bone is attached, and we see a cavity in the scapula that is called as the glenoid cavity. In this glenoid cavity the forearm, that is humerus head, will come and attach to this glenoid cavity. So in these pectoral girdle we mainly, or these pectoral girdle they mainly consist of the scapula, suprascapula, coracoid and the epicoracoid. So ಇಲ್ಲಿ ಗ್ರೀನ್ ಕಲರ್ದು ಸ್ಟ್ರಕ್ಚರ್ ಏನೈತಲ್ಲ ಅದಕ್ಕೆ ಕೊರಕಾಯ್ಡ್ ಅಂತ ಹೇಳ್ತೀವಿ. ಇನ್ ದೀಸ್ ಕೊರಕಾಯ್ಡ್ ವಿ ಸಿ ಅ ಪ್ರೊಕೊರಕಾಯ್ಡ್, ಮಿಸೊಕೊರಕಾಯ್ಡ್ ಆ್ಯಂಡ್ ದ ಸುಪ್ರಕೊರಕಾಯ್ಡ್, and above this coracoid region we'll see the epicoracoid. ಸೊ ಈ ಒಂದು ಪೆಕ್ಟೋರಲ್ ಗರ್ಡಲಲ್ಲಿ ಈ ನಾಲ್ಕರ ಬಗ್ಗೆ ಏನು ಅಂತಂದರೆ ನಾವು ಸ್ಟಡಿ ಮಾಡ್ತೀವಿ. ಯಾವ್ಯಾವವು? ಸ್ಕ್ಯಾಪುಲಾ, ಸುಪ್ರಾಸ್ಕ್ಯಾಪುಲಾ, ಕೊರಕಾಯ್ಡ್ ಆ್ಯಂಡ್ ಎಪಿಕೊರಕಾಯ್ಡ್. ಆ್ಯಂಡ್ ಅಲಾಂಗ್ ವಿತ್ ದೀಸ್ ವಿ
study about this interclavicle and the sternum. So these sternum and the interclavicles. ಈ ಕ್ಲಾವಿಕಲಿಗೆ ಏನಂತ ಹೇಳ್ತಾರ? ಕಾಲರ್ ಬೋನ್ ಅಂತ ಹೇಳ್ತೀವಿ. ಸ್ಟರ್ನಮ್ಮಿಗೆ ಏನಂತ ಹೇಳ್ತೀವಿ? ಬ್ರೆಸ್ಟ್ ಬೋನ್ ಅಂತ ಹೇಳ್ತೀವಿ. ಸೊ ಟೋಟಲಿ ದೀಸ್ pectoral girdle along with the sternum and the interclavicle, they give a protection to the internal organs situated in the upper thoracic region, and also they give a articulation to the bones of the forelimbs. So this is the main function of this pectoral girdle. So we'll study in detail about this pectoral girdle. What are the different parts we see under this pectoral girdle? So first one, that is scapula. ಈ ಸ್ಕ್ಯಾಪುಲಾ ಏನು ಹೇಳಿದೆ ನಾನು, ಅದರಲ್ಲಿ ಏನು ಅಂತಂದರೆ ಬ್ರಾಡರ್ ರೀಸನ್ ಇರುತ್ತಾ ಮತ್ತು ನ್ಯಾರೋ ಎಂಡ್ ಇರುತ್ತಾ. ಬ್ರಾಡರ್ ರೀಸನಲ್ಲಿ ಏನು ಜಾಯ್ನ್ ಆಗಿರುತ್ತಾ? ಸುಪ್ರಾ ಸ್ಕ್ಯಾಪುಲಾ ಅಟ್ಯಾಚ್ ಆಗಿರುತ್ತಾ. ವೇರ್ ಆರ್ ದ ನ್ಯಾರೋ ಎಂಡ್ ದ coracoid bone is attached. So scapula is bony, oblong and flat plate which is narrow in the middle. So ಇದು ಸ್ಕ್ಯಾಪುಲಾ ಅನ್ನೋದು ಹೆಂಗಿರುತ್ತೆ ಅಂದರೆ, ಇಟ್ ಈಸ್ ಮೇನ್ಲಿ ಫಾರ್ಮ್ಡ್ ಫ್ರಮ್ ದ ಬೋನಿ ಸ್ಕೆಲಿಟನ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಅ ಫ್ಲಾಟ್ ಪ್ಲೇಟ್. And these scapula, it is narrow in the middle. So its outer broader end articulates with the suprascapula. So the proximal end of these scapula, it is somewhat broader. So these broader end of these scapula, it articulates with the suprascapula, while its inner narrow end unites with the coracoid. Its lower posterior end forms a part of glenoid cavity, and its dorsal anterior end gives out an ossified process, the mesoscapula. So ಈ ಒಂದು ಏನು ಅಂತಂದರೆ ಮಿಡಲ್ ಇಲ್ಲಿ ದಿಸ್ ಇಸ್ ದ ಸ್ಕ್ಯಾಪುಲರ್ ಪಾರ್ಟ್. ಈ ಒಂದು ಸ್ಕ್ಯಾಪುಲಾ ಅದರಲ್ಲಿ ಏನು ಅಂತಂದರೆ broader end of the scapula, it articulates with the suprascapula, whereas the narrow end of the scapula, it articulates with the coracoid, and we see a glenoid cavity in this scapular region. To this glenoid cavity, the head of the humerus will come and attach. So this is about the scapula. Then we'll study about the suprascapula. Suprascapula is more or less rectangular thin plate of calcified cartilage with the free distal border. So even the suprascapula ಏನು ಅಂತಂದ್ರೆ it mainly arises from the broader end of the scapula. ಸೊ ಈ ಒಂದು ಸುಪ್ರಾಸ್ಕ್ಯಾಪುಲಾ ನೋಡೋದಕ್ಕೆ ಹೆಂಗಿರುತ್ತೆ ಅಂತಂದರೆ ರೆಕ್ಟ್ಯಾಂಗುಲರ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಎದರಿಂದ ಆಗಿರುತ್ತೆ ಅಂತಂದರೆ ಕ್ಯಾಲ್ಸಿಫೈಡ್ ಕಾರ್ಟಿಲೇಜ್. ಇಲ್ಲಿ ಕ್ಯಾಲ್ಸಿಫೈಡ್ ಅಂತಂದರೆ ದ ಬೋನ್ ಮೇನ್ಲಿ ಫಾರ್ಮ್ಡ್ ಫ್ರಮ್ ದ ಕ್ಯಾಲ್ಶಿಯಂ carbonate, that's why they are called as a calcified, whereas the cartilage it is nothing mainly formed from the connective tissue. So these suprascapula, it is more or less rectangular thin plate and of calcified cartilage with the free distal border. So one end of the suprascapula, it will be free, and it articulates proximally with the scapula, and its dorsal its border is free. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸುಪ್ರಾಸ್ಕ್ಯಾಪುಲಾ ಏನಾಗುತ್ತೆ ಅಂದರೆ ಪ್ರಾಕ್ಸಿಮಲ್ ಎಂಡಲ್ಲಿ ಏನು ಅಂತಂದರೆ ಇಟ್ ಆರ್ಟಿಕ್ಯುಲೇಟ್ ವಿತ್ ದ ಸ್ಕ್ಯಾಪುಲಾ ಆ್ಯಂಡ್ ದ ಅದರ್ ಎಂಡ್ ಇಟ್ ವಿಲ್ ಬಿ ಇನ್ ದ ಫ್ರೀ. ಸೊ ಈ ಒಂದು ಒನ್ ಸೈಡ್ ಏನು ಅಂತಂದರೆ ಸ್ಕ್ಯಾಪುಲಾ ಜೊತೆ ಆರ್ಟಿಕ್ಯುಲೇಟ್ ಆಗಿರುತ್ತೆ, ಅಟ್ ದ ಅದರ್ ಎಂಡ್ ಇಟ್ ವಿಲ್ ಬಿ ಫ್ರೀ. ಸೊ ದಿಸ್ ಈಸ್ ಅಬೌಟ್ ದ ಸ್ಕ್ಯಾಪುಲಾ ಆ್ಯಂಡ್ ದ ಸುಪ್ರಾಸ್ಕ್ಯಾಪುಲಾ. ಇಲ್ಲಿ ಬ್ಲ್ಯಾಕ್ ಕಲರು ಲೈನ್ಸ್ ಏನು ಹಾಕಿದ್ದೀನಲ್ಲ, ಸೊ ದಿಸ್ ಇಸ್ suprascapula and the dotted structure, that is
ಸ್ಕ್ಯಾಪುಲಾ. ಈ ಒಂದು ಸ್ಕ್ಯಾಪುಲಾ ಏನು ಅಂದರೆ ಬ್ರಾಡರ್ ಎಂಡ್ ಆಫ್ ದ ಸ್ಕ್ಯಾಪುಲಾ ಆರ್ಟಿಕುಲೇಟ್ಸ್ ವಿತ್ ದ ಸುಪ್ರಾಸ್ಕ್ಯಾಪುಲಾ and narrow end of the scapula articulates with the coracoid. So in this scapula we see the cavity that is called as the glenoid cavity. Black color indicate madinala, that is glenoid cavity. So to this glenoid cavity the head of the humerus will attach. Then so this is the picture of the pectoral girdle. Then the coracoid. Coracoid is large, flat and fenestrated bone. ಇದೇನು ಅಂತಂದರೆ ಕೊರಕಾಯ್ಡು, ಈ ಕೊರಕಾಯ್ಡ್ ಎದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂದರೆ ದೀಸ್ ಕೊರಕಾಯ್ಡ್ ಇಟ್ ಆರ್ಟಿಕುಲೇಟ್ ವಿತ್ ದ ನ್ಯಾರೋ ಎಂಡ್ ಆಫ್ ದ ಸ್ಕ್ಯಾಪುಲಾ. ಸೊ ಈ ಒಂದು ಕೊರಕಾಯ್ಡಲ್ಲಿ ಏನು ನೋಡ್ತೀವಿ ಅಂದರೆ ಇಟ್ ಈಸ್ ಲಾರ್ಜ್ ಆ್ಯಂಡ್ ಫ್ಲ್ಯಾಟ್ ಆ್ಯಂಡ್ ಫೆನಿಸ್ಟ್ರೇಟೆಡ್ ಬೋನ್. ಹಿಯರ್ ಫೆನಿಸ್ಟ್ರೇಟೆಡ್ ಅಂತಂದರೆ ಏನು ಅಂದರೆ ಆ ಒಂದು ಕೊರಕಾಯ್ಡ್ ಬೋನಲ್ಲಿ ಏನು ಅಂತಂದರೆ ಸ್ಮಾಲ್ ಬೋನಿ ಕ್ಯಾವಿಟಿನ ಅಬ್ಸರ್ವ್ ಮಾಡ್ತೀವಿ, ಅಥವಾ ವಿ ಸಿ ಅ ಸ್ಮಾಲ್ ಓಪನಿಂಗ್ ಇನ್ ಅ ಬೋನ್. ಇಲ್ಲಿ ನೋಡಾತ್ತೀರಿ ಇದೇನು ಗ್ರೀನ್ ಕಲರ್ ಏನು ತೋರಿಸಿದ್ದೀನಲ್ಲ, ದಿಸ್ ಈಸ್ ಅ ಕೊರಕಾಯ್ಡ್ ಪೋರ್ಷನ್ ಆಫ್ ದ ಪೆಕ್ಟೋರಲ್ ಗರ್ಡಲ್. ಸೊ ಇಲ್ಲಿ ಎರಡು ಏನು ಅಂತಂದರೆ ಸ್ಮಾಲ್ ಓಪನಿಂಗ್ ನೋಡ್ತೀರಿ, ಅದಕ್ಕೇನಂತ ಹೇಳ್ತಾರೆ ಅಂದರೆ ಫೆನಿಸ್ಟ್ರೇ ಆಫ್ ಕೊರಕಾಯ್ಡ್ ಅಂತ ಹೇಳ್ತಾರೆ. ಅರ ಫೆನಿಸ್ಟ್ರೇ ಇನ್ ಕೊರಕಾಯ್ಡ್. ಇಲ್ಲಿ ಫೆನಿಸ್ಟ್ರೇ ಅಂತಂದರೆ ಏನು ಅಂದರೆ ಸ್ಮಾಲ್ ಓಪನಿಂಗ್ ಇನ್ ಅ ಬೋನ್. ಸೊ ಈ ಒಂದು ಕೊರಕಾಯ್ಡಲ್ಲಿ ಏನು ನೋಡ್ತೀವಿ ಅಂದರೆ ಸ್ಮಾಲ್ ಓಪನಿಂಗನ್ನು ನೋಡ್ತೀವಿ, ಅದಕ್ಕೇನಂತ ಹೇಳ್ತಾರೆ ಫೆನಿಸ್ಟ್ರೇ ಅಂತ ಹೇಳ್ತಾರೆ. ಸೊ ದೀಸ್ coracoid, it is a large, flat and fenestrated bone ಅಂತ ಹೇಳ್ತೀವಿ. These coracoid are mainly large, flat and fenestrated bone. So it is partly ossified and partly cartilaginous. ಇಲ್ಲಿ ಏನು ಅಂತಂದರೆ ಆಸಿಫೈಡ್ ಅಂತಂದರೆ ಏನು, they are mainly formed from the bones. So and they are partly cartilaginous ಅಂದರೆ cartilaginous ಅಂತಂದರೆ ಏನು, connective tissue. So these coracoid, it is partly ossified and partly cartilaginous. So two large fenestrae, ಇಲ್ಲೇನು ಅಂದರೆ ಎರಡು ಫೆನಿಸ್ಟ್ರೇ ನೋಡ್ತೀರಿ. ಏನು ಅಂದರೆ ದೀಸ್ ಆರ್ ದ ಟೂ ಲಾರ್ಜ್ ಫೆನಿಸ್ಟ್ರೇ ಫೌಂಡ್ ಇನ್ ದ coracoid portion. So these fenestrae in the coracoid, it will divide into two parts. So outer procoracoid, middle procoracoid, ಸಾರಿ ಈ ಒಂದು ಫೆನಿಸ್ಟ್ರೇ ಏನದಲ್ಲ ಕೊರಕಾಯ್ಡ್ ರೀಜನಲ್ಲಿ, ಈ ಫೆನಿಸ್ಟ್ರೇ ಅಂದ್ರೇನು ಸ್ಮಾಲ್ ಓಪನಿಂಗ್. ಇವೇನು ಮಾಡ್ತಾವಂದರೆ ದೇ ಡಿವೈಡ್ ದ ಕೊರಕಾಯ್ಡ್ ಇಂಟು ಔಟರ್ ಎಪಿಕೊರಕಾಯ್ಡ್ ಆ್ಯಂಡ್ ದ ಇನ್ನರ್ coracoid. So these inner coracoid, it is divided into procoracoid, mesocoracoid and supracoracoid. So in this way these fenestrae in the coracoid, it will divide the coracoid into two portions. So coracoid is large and flat and fenestrated bone. It is partly ossified and partly cartilaginous. Two large fenestrae divide the coracoid into outer procoracoid, middle mesocoracoid and inner coracoid proper. The inner anterior part of the coracoid is cartilaginous, forming the epicoracoid. It lies above the two fenestrae. Epicoracoid meet with the posterior long arm of the interclavicle and the sternum. So ಈ ಒಂದು ಏನು ಅಂತಂದರೆ ಫೆನಿಸ್ಟ್ರೇ ಇನ್ coracoid, it will divide the coracoid into the two regions. ಸೊ ಇಲ್ಲೇನು ಅಂತಂದರೆ ಇನ್ನರ್ ಎಪಿಕೊರಕಾಯ್ಡ್ ಆಗುತ್ತಾ, ಔಟರ್ coracoid ಆಗುತ್ತಾ. ಈ coracoid ರೀಸನಲ್ಲಿ ಅಗೇನ್ ವಿ ಸಿ ಅ ತ್ರೀ ಪೋರ್ಷನ್ಸ್, ದೋಸ್ ಆರ್ procoracoid,
mesocoracoid and the supracoracoid. So in this way, these fenestrae are a small opening in a coracoid. They will divide these coracoid into two regions. Those are outer epicoracoid and the inner coracoid. So inner ಈ ಒಂದು ಎಪಿಕಾರಕಾಯ್ಡ್ ಏನೈತಲ್ಲ, ಈ ಎಪಿಕಾರಕಾಯ್ಡ್ ರೀಜನ್ ಏನು ಮಾಡುತ್ತಂತಂದರೆ, ಸೊ ಇಟ್ ವಿಲ್ ಮೀಟ್ ವಿತ್ ದ ಲಾಂಗ್ ಆರ್ಮ್ಸ್ ಆಫ್ ದ ಇಂಟರ್ಕ್ಲಾವಿಕಲ್. ಇಲ್ಲಿ ಏನು ಅಂತಂದರೆ ಡಾಟೆಡ್ ಸ್ಟ್ರಕ್ಚರ್, ಗ್ರೀನ್ ಕಲರ್ ಡಾಟೆಡ್ ಸ್ಟ್ರಕ್ಚರ್ ಐತಲ್ಲ, ಅದೇನು ಅಂದರೆ ಎಪಿಕಾರಕಾಯ್ಡು. ಈ ಎಪಿಕಾರಕಾಯ್ಡ್ ಏನಾಗುತ್ತೆ ಅಂದರೆ, these epicoracoid meet with the posterior long arm of the interclavicle and also with the sternum. So these coracoid portion of the pectoral girdle, they meet with the interclavicle long arms along with the sternum. So this is about the coracoid. Then up to now we studied about the suprascapula, scapula and the coracoid. So the fenestrated or a fenestrae in the coracoid, it will divide the coracoid into two portions. Those are inner epicoracoid and the outer coracoid. So these epicoracoid, they meet with the long arms of the interclavicle and the sternum. Then interclavicle or a episternum. So these interclavicle, it is a T-shaped bone located in between the two halves of the pectoral girdle. So in between these two halves of the pectoral girdle, we see a T-shaped structure. That is, ಇಲ್ಲಿ ನೋಡ್ತಿದ್ದೀರಲ್ಲ, so this is the T-shaped structure found between the two halves of the pectoral girdle, that is called as the interclavicle or the episternum. Then these episternum or a interclavicle, it has a lateral curved limbs. ಇಲ್ಲಿ ಏನು ಅಂತ ಎರಡು ಲ್ಯಾಟ್ರಲ್ ಲಿಂಬ್ಸ್ ಅನ್ನು ನೋಡ್ತೀರಿ. ಸೊ ದೀಸ್ ಲಿಂಬ್ಸ್ ಲೈ ಆಂಟೀರಿಯರ್ ಟು ದ ಸ್ಕ್ಯಾಪುಲಾ. ಈ ಸ್ಕ್ಯಾಪುಲಾ ರೀಸನ್ದು ಏನು ಐತಲ್ಲ ಪಾರ್ಟು, so it will lie anterior to the scapulae and the posterior limb of these interclavicle, it will be present mid-ventral to the sternum. ಸೊ ಇದೇನು ಅಂತಂದರೆ ಈ ಇಂಟರ್ಕ್ಲಾವಿಕಲ್ ಅಥವಾ ಎಪಿಸ್ಟರ್ನಮ್ ಏನು ಅಂತಂದರೆ, ಇಟ್ ಈಸ್ ಅ ಟಿ ಶೇಪ್ಡ್ ಸ್ಟ್ರಕ್ಚರ್ ಫೌಂಡ್ in between the two equal halves of the pectoral girdle. So it has a two lateral limbs and they lie anterior to the scapulae, and the posterior long limb of these interclavicle, they found in the mid-ventral surface of the sternum. Then the clavicle. The clavicle, it is a small curved narrow bone. It is a small curved narrow bone found attached to the anterior side of the lateral limb of this interclavicle. ಸೊ ಈ ಒಂದು ಇಂಟರ್ಕ್ಲಾವಿಕಲಲ್ಲಿ ಎರಡು ಲ್ಯಾಟ್ರಲ್ ಲಿಂಬ್ಸನ್ನು ನೋಡ್ತೀವಿ. ಈ ಲ್ಯಾಟ್ರಲ್ ಲಿಂಬ್ಸ್ ಆಂಟೀರಿಯರ್ ರೀಸನಲ್ಲಿ ಈ ಕ್ಲಾವಿಕಲ್ ಅನ್ನೋದನ್ನು ಬೋನನ್ನು ನೋಡ್ತೀವಿ. ಈ ಕ್ಲಾವಿಕಲ್ಲಿಗೆ ಏನಂತ ಹೇಳ್ತಾರೆ, ಕಾಲರ್ ಬೋನ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಔಟರ್ ಡಿಸ್ಟಲ್ ಎಂಡ್ ಆರ್ಟಿಕ್ಯುಲೇಟ್ಸ್ ವಿತ್ ದ ಯೂನಿಯನ್ ಆಫ್ ಸ್ಕ್ಯಾಪುಲಾ ಆ್ಯಂಡ್ ಸುಪ್ರಾಸ್ಕ್ಯಾಪುಲಾ. ಸೊ ಇದ್ರದ್ದೇನು ಅಂದರೆ ಡಿಸ್ಟಲ್ ಎಂಡ್ ಏನಿರುತ್ತೆ ಈ ಕ್ಲಾವಿಕಲ್ ಬೋನ್ದು, ಅದೇನು ಮಾಡುತ್ತಂದರೆ ಇಟ್ ಆರ್ಟಿಕ್ಯುಲೇಟ್ ವಿತ್ ದ ಸ್ಕ್ಯಾಪುಲಾ ಆ್ಯಂಡ್ ದ ಸುಪ್ರಾಸ್ಕ್ಯಾಪುಲಾ. And the another side of the clavicle,
it meets with the interclavicle bone. ಸೊ ಈ ಒಂದು ಕ್ಲಾವಿಕಲ್ ಬೋನ್ ಏನು ಅಂತಂದರೆ ಕಾಲರ್ ಬೋನ್ ಅಂತ ಹೇಳ್ತೀವಿ ಯೂಶ್ವಲಿ. ಇದೇನು ಅಂತಂದರೆ ಸ್ಮಾಲ್ ಕರ್ವ್ಡ್ ಬೋನ್ ಇರುತ್ತಾ, ಅದೇನು ಅಂತಂದರೆ ಇಟ್ ಅಟ್ಯಾಚಸ್ ಟು ದ ಆಂಟೀರಿಯರ್ ಪೋರ್ಷನ್ ಆಫ್ ದ ಇಂಟರ್ಕ್ಲಾವಿಕಲ್. ಸೊ ಒಂದು ಸೈಡ್ ಏನು ಅಂತಂದರೆ ಇಂಟರ್ಕ್ಲಾವಿಕಲ್ ಜೊತೆ ಮೀಟ್ ಆದರೆ ಅದರ್ ಸೈಡ್ ಆಫ್ ದ ಕ್ಲಾವಿಕಲ್ ಇಟ್ ಆರ್ಟಿಕ್ಯುಲೇಟ್ ವಿತ್ ದ ಸ್ಕ್ಯಾಪುಲಾ ಆ್ಯಂಡ್ ದ suprascapula. So this is about the clavicle. Totally in the pectoral girdle we mainly study about this suprascapula, scapula, coracoid and the epicoracoid. So these four parts comes under the pectoral girdle. When we see the pectoral girdle in an Varanus, we see a two equal halls, and in between these two equal halls we see a episternum or interclavicle and the sternum. So this sternum it comes under the axial skeleton. This sternum is called as the breastbone. From these sternum the sternal ribs will be arised. So totally these pectoral girdle it will give protection to the internal organs, and also it gives articulation to the forelimbs. So these are the pectoral girdle. It is composed of four parts. Those are suprascapula, scapula, coracoid and the epicoracoid. Also we studied about this interclavicle and the clavicle bone. Then we'll start with the forelimbs or bones of the forelimbs. Already I have said in the scapular region we see a glenoid cavity. In this picture there is a black indication that is called as the glenoid cavity. To this glenoid cavity the forelimbs, that is forearm, that is humerus, will articulate, or it will be joined to this glenoid cavity. So bones of the forelimb. Forelimb contains humerus, radius and ulna, and the bones of the forefoot. So first one, that is humerus. Humerus is commonly called as the upper arm present in the forelimb. So ಈ ಒಂದು ಹ್ಯೂಮರಸ್ ಏನು ಮಾಡುತ್ತಾ ಅಂತಂದರೆ, ಹ್ಯೂಮರಸ್ಸಲ್ಲಿ ಹೆಡ್ ರೀಜನ್ ನೋಡ್ತೀವಿ, ಶಾಫ್ಟ್ ರೀಜನ್ ನೋಡ್ತೀವಿ, ಮತ್ತೇನು ಅಂದರೆ ಕಾಂಡೈಲ್ ರೀಜನ್ ನೋಡ್ತೀವಿ. ಇದರದ್ದು ಹೆಡ್ ಪೋರ್ಷನ್ ಆಫ್ ದ humerus it articulates with the glenoid cavity present in the scapular part. So humerus is the bone of the upper arm of the forelimb. It has an elongated shaft, both the ends of which are expanded and covered by a epiphysis of calcified cartilage. ಸೊ ಈ ಒಂದು ಹ್ಯೂಮರಸ್ ಏನು ಅಂತಂದರೆ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಅಪ್ಪರ್ ಆರ್ಮ್ ಆಫ್ ದ forelimb and it has an elongated shaft. So this is the structure of the humerus. ಸೊ ಹ್ಯೂಮರಸ್ ಸ್ಟ್ರಕ್ಚರು ಈ ಥರ ಇರುತ್ತೆ. ಇದರಲ್ಲಿ ಏನು ನೋಡ್ತೀವಿ ಅಂತಂದರೆ ಹೆಡ್ ಪೋರ್ಷನ್ ನೋಡ್ತೀವಿ, ಶಾಫ್ಟ್ ನೋಡ್ತೀವಿ, ದೆನ್ ದ ಕಾಂಡಲ್ ರೀಜನ್. ಸೊ it has an elongated shaft and both the ends of the humerus contain a calcified cartilage. So these head and the proximal end and the distal end of these humerus is formed from the calcified cartilage. So the proximal end bears the rounded head which fits into the glenoid cavity of the pectoral girdle. ಸೊ ಈ ಒಂದು ಹ್ಯೂಮರಸ್ಸಲ್ಲಿ ಪ್ರಾಕ್ಸಿಮಲ್ ಎಂಡಲ್ಲಿ ಏನು ನೋಡ್ತೀವಿ ಅಂತಂದರೆ ಒಂದು ರೌಂಡೆಡ್ ಹೆಡ್ ನೋಡ್ತೀವಿ. ಸೊ ಈ ರೌಂಡೆಡ್ ಹೆಡ್ ಏನು ಮಾಡುತ್ತಾ ಅಂತಂದರೆ ಗ್ಲೀನಾಯ್ಡ್ ಕ್ಯಾವಿಟಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಅಥವಾ ಈ ಒಂದು ರೌಂಡೆಡ್ ಹೆಡ್ ಇಟ್ ವಿಲ್ ಫಿಟ್ ಇನ್ ಟು ದ ಗ್ಲೀನಾಯ್ಡ್ ಕ್ಯಾವಿಟಿ present in the pectoral girdle.
So the proximal end bears the rounded head which fits into the glenoid cavity of the pectoral girdle. So this is the structure of humerus, where we see a head region, medial process, bicipital fossa, deltoid ridge, and the shaft and condyle region. So condyle region ಅಲ್ಲಿ ಅಲ್ನೇರ್ ಎಪಿಕಾಂಡೈಲ್, ರೇಡಿಯಲ್ ಎಪಿಕಾಂಡೈಲ್ ಅಂತ ಹೇಳ್ತೀವಿ. ಇವೇನು ಮಾಡ್ತವೆ ಎರಡು ಕಾಂಡೈಲ್ ಅಂತಂದರೆ, ದೀಸ್ ಆರ್ ದ ಟೂ ಕ್ಯಾವಿಟೀಸ್ ಪ್ರೆಸೆಂಟ್ ಇನ್ ದ distal end of the humerus. They get articulated with the ulna and radius of the four limbs. ನೆಕ್ಸ್ಟ್ ಈ ಹೆಡ್ ರೀಸನ್ ಏನು ಅಂತಂದರೆ ರೌಂಡೆಡ್ ಸ್ಟ್ರಕ್ಚರ್ ಇರುತ್ತಾ. ಈ ಒಂದು ರೌಂಡೆಡ್ ಹೆಡ್ ಹೋಗಿ ಏನು ಮಾಡುತ್ತಾ, ಗ್ಲೀನಾಯ್ಡ್ ಕ್ಯಾವಿಟಿ ಹೋಗಿ ಫಿಕ್ಸ್ ಆಗುತ್ತಾ. ನೆಕ್ಸ್ಟು ಮೀಡಿಯಲ್ ಪ್ರೋಸೆಸ್ಸು ಮತ್ತೇನು ಬೈಸಿಫಿಟಲ್ ಫೋಸೆ. ಈ ಬೈಸಿಫಿಟಲ್ ಫೋಸೆ ಏನು ಮಾಡುತ್ತೆ ಅಂತಂದರೆ, ದೀಸ್ ಆರ್ ಸಮ್ ಆಫ್ ದ ಸ್ಟ್ರಕ್ಚರ್ ವಿಚ್ ಕವರ್ಸ್ ದ ಟೆಂಡಾನ್ಸ್ ಪ್ರೆಸೆಂಟ್ ಇನ್ ದಿಸ್ ಬೋನ್ಸ್ ಆ್ಯಂಡ್ ದ ಡೆಲ್ಟಾಯ್ಡ್ ರಿಡ್ಜ್. ಇದೇನು ಅಂತಂದರೆ, ಈ ಹೆಡ್ ರೀಸನ್ನಿಂದ ಏನು ಅಂದರೆ ಒಂದು ಕ್ರೆಸ್ಟ್ ಲೈಕ್ ಅಪಿಯರೆನ್ಸನ್ನ ನೋಡ್ತೀವಿ. ಅದಕ್ಕೇನಂತ ಹೇಳ್ತಾರೆ ಅಂದರೆ ಡೆಲ್ಟಾಯ್ಡ್ ರಿಡ್ಜ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ದಿಸ್ ಹ್ಯೂಮರಸ್. A prominent deltoid ridge is present below the head. ಸೊ ಈ ಒಂದು ಹೆಡ್ ರೀಸನ್ ಕೆಳಗಡೆ ಏನು ಅಂತಂದರೆ ಒಂದು ಕ್ರೆಸ್ಟ್ ಲೈಕ್ ಸ್ಟ್ರಕ್ಚರ್, ಅದಕ್ಕೇನಂತ ಹೇಳ್ತಾರೆ ಡೆಲ್ಟಾಯ್ಡ್ ರಿಡ್ಜನ್ನು ನೋಡ್ತೀವಿ. ದೆನ್ ವಿ ಸಿ ಅ ಬೈಸಿಪಿಟಲ್ ಫೋಸಾ ಈಸ್ ಎನ್ಕ್ಲೋಸ್ಡ್ ಬಿಟ್ವೀನ್ ದ medial process of proximal end and the head. So these bicipital fossa, it covers these medial process and the head region. Then the distal end has a pulley-like articular surface, the trochlea, divisible into radial condyle and the ulnar condyle, by which it articulates with the radius and the ulna. So in the distal end of this humerus we see a trochlea and the condyle region. So these condyle, they have a ulnar epicondyle and the radial epicondyle. These two articulate with the ulna and the radia or a radius of the next bone present in the forelimb. So the second bone, that is radius and ulna. The radius and ulna are the bones of forearm of the forelimb. Radius is slender and consists of a shaft and two epiphyses. So this is the structure of the radius and ulna, and to which the forefoot is attached. So the forefoot is articulated with this radius and the ulna. So this is the structure of radius and the ulna. These are the bones of the forearm of the forelimb. So radius, it is an slender and it consists of shaft. ಶಾಫ್ಟ್ ಅನ್ನೋದೇನು ಅಂತಂದರೆ ಸ್ಲೆಂಡರ್ ಪಾರ್ಟ್ ಆಫ್ ದೀಸ್ ಬೋನ್. ಈ ರೇಡಿಯಸ್ ಏನು ಅಂತಂದರೆ ಒಂಥರ ಸ್ಲೆಂಡರ್ ಲೈಕ್ ಬೋನ್ ಇರುತ್ತಾ, ಅದರಲ್ಲಿ ಏನು ನೋಡ್ತೀವಿ ಅಂತಂದರೆ ಶಾಫ್ಟನ್ನು ನೋಡ್ತೀವಿ. ಅಗೇನ್ ವಿ ಸಿ ಅ ಟೂ ಎಪಿಫೈಸಸ್. ಸೊ ಹಿಯರ್ ಟು ಎಪಿಫೈಸಸ್ ಈಸ್ ನಥಿಂಗ್ ಬಟ್ ಅ ಎಂಡ್ ಪಾರ್ಟ್ ಆಫ್ ದ ಲಾಂಗ್ ಬೋನ್. ಸೊ ಇನ್ ದೀಸ್ ರೇಡಿಯಸ್ ವಿ ಸಿ ಅ ಟೂ ಎಪಿಫೈಸಸ್. ಹಿಯರ್ ಎಪಿಫೈಸಸ್ ಆರ್ ನಥಿಂಗ್ ಬಟ್ ಅ ಎಂಡ್ ಪಾರ್ಟ್ of the long bone. Then at the distal end of the radius is present a concave articular facet for the corpus and the preaxial styloid process. So ಈ ಒಂದು ರೇಡಿಯಸ್ ಏನು ಅಂತಂದರೆ ಇಟ್ ಈಸ್ ಅ ಸ್ಲೆಂಡರ್ ಬೋನ್, ಇಟ್ ಹ್ಯಾಸ್ ಟೂ ಎಪಿಫೈಸಸ್ ಆ್ಯಂಡ್ ದ ಡಿಸ್ಟಲ್ ಎಂಡ್ ಆಫ್ ದ ರೇಡಿಯಸ್ ಪ್ರೆಸೆಂಟ್ ಅ ಕಾನ್ಕೇವ್ ಆರ್ಟಿಕ್ಯುಲರ್ ಫ್ಯಾಸೆಟ್. ಇಲ್ಲೇನು ಅಂತಂದರೆ ಇವಾಗ ರೇಡಿಯಸ್ಸು ಮತ್ತು ಅಲ್ನ ಎರಡು ಬೋನ್ ಏನು ಅಂತಂದರೆ ಈ ಒಂದು ಫೋರ್ ಲಿಂಬಲ್ಲಿ ಪ್ರೆಸೆಂಟ್ ಇರ್ತದೆ. ಫೋರ್ ಆರ್ಮಲ್ಲಿ ಈ ಒಂದು ರೇಡಿಯಸ್ಸು ಮತ್ತು ಅಲ್ನನ್ನು ನೋಡ್ತೀವಿ. ಅಲ್ಲೇನು ನೋಡ್ತೀವಿ ಅಂತಂದರೆ ಒಂದು ಕಾನ್ಕೇವ್ ಸ್ಟ್ರಕ್ಚರ್ನ ನೋಡ್ತೀವಿ. ಕಾನ್ಕೇವ್ ಅಂತಂದರೆ ಯಾವಾಗಲೂ ಏನಿರುತ್ತೆ,
ತಗ್ಗಿರುತ್ತಾ, ಈ ತಗ್ಗಿರುವಂಥ ಸ್ಟ್ರಕ್ಚರ್ನ ಎಲ್ಲಿ ನೋಡ್ತೀವಿ ಅಂದರೆ ರೇಡಿಯಸ್ ಅಲ್ಲಿ ನೋಡ್ತೀವಿ. ಟು ವಿಚ್ ದ 4 foot or a corpus present in an wrist region of the 4 foot will come and attach to this concave portion present in an radius. Then ulna is somewhat stouter, lying on the outer side of the radius. So these ulna, it will be present outside to this radius bone. Then the proximal end of the ulna is produced into an upwardly directed olecranon process. ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಅಲ್ನಾ ಮತ್ತು ರೇಡಿಯಸ್, ದೀಸ್ ಆರ್ ದ ಬೋನ್ಸ್ ಪ್ರೆಸೆಂಟ್ ಇನ್ ದ 4 arm. ಸೊ ಈ ಒಂದು ಅಲ್ನಾ ಬೋನಲ್ ಮೇಲೆ ಏನು ಅಂದರೆ ಒಂದು ಒಲೆಕ್ರೊನಾನ್ ಪ್ರೋಸೆಸ್ ಅಂತ ಒಂದು ಬೋನನ್ನು ನೋಡ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಲ್ಬೋ ಜಾಯಿಂಟ್ ಅಂತ ಹೇಳ್ತೀವಿ ಈ ಒಂದು ಒಲೆಕ್ರೊನಾನ್ ಪ್ರೋಸೆಸ್ಗೆ. ಈ ಒಂದು ಎಲ್ಬೋ ರೀಸನ್ ಏನಿರುತ್ತಲ್ಲ ಅಲ್ಲಿ ಏನು ಅಂದರೆ ಈ ಒಂದು ಒಲೆಕ್ರೊನಾನ್ ಪ್ರೋಸೆಸ್ಸನ್ನು ನೋಡ್ತೀವಿ. ಸೊ ಈ ಒಂದು ಒಲೆಕ್ರೊನಾನ್ ಪ್ರೋಸೆಸ್ಸಲ್ಲಿ ಏನು ಅಂತಂದರೆ ಅಲ್ನಾ ಬೋನಲ್ಲಿ ಏನು ಅಂದರೆ ಒಂದು ನಾಚ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ನಾಚ್ಗೆ ಏನು ಅಂತಂದರೆ ಹ್ಯೂಮರಸ್ದು ಎಂಡ್ ಪಾರ್ಟ್ ಇರುತ್ತಲ್ಲ, ಆ ಕಾಂಡೈಲ್ ರೀಸನ್ ಏನಿರುತ್ತಲ್ಲ ಆ ಕಾಂಡೈಲ್ ರೀಸನ್ಗೆ ಈ ಒಂದು ಅಲ್ನಾ ಹೋಗಿ ಜಾಯಿಂಟ್ ಆಗುತ್ತಾ, ಅಥವಾ ದೀಸ್ ಅಲ್ನಾ ಹ್ಯಾವ್ ಅ ನಾಚ್ ಲೈಕ್ ಸ್ಟ್ರಕ್ಚರ್ that is called as a olecranon process. So these notch of the ulna, it will get articulated with the condyle region of the humerus. So these ulna, the proximal end of the ulna is produced into an upwardly directed olecranon process, whereas distally it bears a concave articular surface for the corpus. So these olecranon process present in the ulna, it will get articulated with the end part of the humerus, and the distal part of these ulna, it articulated with the corpus of the 4 foot. So this is about the radius and the ulna. Then 4 foot are the bones of the hand. What are the bones we observe in case of this 4 foot? Corpus or a wrist. ಇಲ್ಲಿ ಏನು ಅಂದರೆ ರಿಸ್ಟ್ ರೀಜನ್ ನೋಡ್ತೀವಲ್ಲ ಕೈಯಲ್ಲಿ. ಸೊ ದೀಸ್ ಆರ್ ದ ಬೋನ್ಸ್ ವಿಚ್ ಪ್ರೆಸೆಂಟ್ ಇನ್ ದ wrist region. Those are called as the corpus. So in case of these Varanus 4 foot or a hand, we see a corpus or a wrist consists of 10 bony polyhedral corpus arranged in 3 rows. So ಈ ಒಂದು Varanus ಹ್ಯಾಂಡಲ್ಲಿ ಏನು ನೋಡ್ತೀವಿ ಅಂತಂದರೆ we see a 10 bony carpels ನೋಡ್ತೀವಿ. So these 10 bony carpels, they are arranged in a 3 rows. The proximal row contains 3 carpels. Those are radial, ulnar and the intermedium. So these are the 3 bones present in the proximal end of the carpels. Then the central row has only one carpel, that is called as the central. So ಈ ಒಂದು ವೆರಾನಸ್ ಒಳಗಡೆ ಟೋಟಲ್ ಆಗಿ 10 ಕಾರ್ಪೆಲ್ಸನ್ನು ನೋಡ್ತೀವಿ ಇನ್ ದ ಹ್ಯಾಂಡ್ ರೀಜನ್. ದಟ್ ಟು ಇನ್ ದ wrist region we'll see a 10 carpels. So these 10 carpels, they are arranged in 3 rows. So first carpels present ಇರುವಂಥ ಲೈನಿಗೆ ಏನಂತ ಹೇಳ್ತಾರೆ ಪ್ರಾಕ್ಸಿಮಲ್ ಎಂಡ್ ಆಫ್ ದ proximal row of the carpels, where we see a 3 carpels. Those are radial, ulnar and the intermedium. And in the
ಸೆಂಟ್ರಲ್ ರೋ ಒಳಗಡೆ ಏನು ನೋಡ್ತೀವಿ ಅಂದರೆ ಒಂದೇ ಒಂದು ಕಾರ್ಪೆಲ್ ನೋಡ್ತೀವಿ, ಅದಕ್ಕೆ ಏನಂತ ಹೇಳ್ತಾರೆ, ಸೆಂಟ್ರೇಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದ ಡಿಸ್ಟಲ್ ರೋ ಹ್ಯಾಸ್ 5 ಸ್ಮಾಲ್ ಕಾರ್ಪೆಲ್ಸ್. ಟೋಟಲ್ ಆಗಿ 10 ಕಾರ್ಪೆಲ್ ಇರ್ತಾವೆ. ಅವೇನು ಅಂದರೆ 3 ರೋ ಆಗಿ ಅರೇಂಜ್ ಆಗಿರ್ತಾವೆ. ಫಸ್ಟ್ ರೋ ಒಳಗಡೆ 3 ಕಾರ್ಪೆಲ್ ನೋಡ್ತೀವಿ, ರೇಡಿಯಲ್, ಅಲ್ನೇರು ಮತ್ತು ಇಂಟರ್ಮೀಡಿಯಮು. ಸೆಕೆಂಡ್ ರೋ ಒಳಗಡೆ ಒಂದೇ ಒಂದು ನೋಡ್ತೀವಿ, ಯಾವುದಕ್ಕೆ ಏನಂತ ಹೇಳ್ತೀವಿ ಅಂದರೆ ಸೆಂಟ್ರೇಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ರೋ ಒಳಗಡೆ ಏನು ನೋಡ್ತೀವಿ ಅಂದರೆ 5 ಕಾರ್ಪೆಲ್ಲನ್ನು ನೋಡ್ತೀವಿ. ಸೊ ಯಾವ್ಯಾವು? ದ ಡಿಸ್ಟಲ್ ರೋ ಹ್ಯಾಸ್ 5 ಸ್ಮಾಲ್ ಕಾರ್ಪೆಲ್ಸ್. ಬಿಸೈಡ್ಸ್ ದ above, a pisiform is attached to the distal epiphysis of the ulna on its post-axial side. So total ಆಗಿ ಏನು ಅಂತಂದರೆ we see 5 carpels in the distal row. Then again we see a pisiform. It is a small pea-shaped bone that present in a distal bone of the ulna. ಸೊ ಇಂದ ಈ ಒಂದು ರಿಸ್ಟ್ ರೀಜನಲ್ಲಿ ಟೋಟಲ್ ಆಗಿ 10 ಕಾರ್ಪೆಲ್ ನೋಡ್ತೀವಿ. ಆಲ್ರೆಡಿ ಎಷ್ಟು ನೋಡಿದ್ವಿ ಈಗ, ಇದು ಟೋಟಲ್ ಆಗಿ 9 ಕಾರ್ಪೆಲ್ಸ್ ಅರೇಂಜ್ ಆಗಿದ್ದಾವೆ. ಆ ಒಂದು ಕಾರ್ಪೆಲ್ ಯಾವುದು ಅಂದರೆ ಪಿಸಿಫಾರ್ಮ್. ದಿಸ್ ಪಿಸಿಫಾರ್ಮ್ ಇಟ್ ಈಸ್ ಅ ಸ್ಮಾಲ್ ಪೀ ಶೇಪ್ಡ್ ಬೋನ್ ದಟ್ ಅರೇಂಜ್ಡ್ ಪ್ರೆಸೆಂಟ್ ಇನ್ ದ ಡಿಸ್ಟಲ್ ಎಪಿಫೈಸಿಸ್ ಆಫ್ ದ ಅಲ್ನಾ ಆನ್ ಇಟ್ಸ್ ಪೋಸ್ಟ್ ಆಕ್ಸಿಯಲ್ ಸೈಡ್. ಸೊ ದಿಸ್ ಇಸ್ ದ pisiform. It present in the distal epiphysis of the ulna. So totally we see 10 carpels in the wrist region. Then manus ಅತ್ತ ಹ್ಯಾಂಡ್ ಅಂತ ಹೇಳ್ತೀವಿ. ಸೊ ಇದು ಏನು ಅಂತಂದರೆ the digits are 5, each consisting of a metacarpals and varying number of the phalanges. ಸೊ ಈ ಒಂದು ಅಂಗೈ ಅಂತ ಹೇಳ್ತೀವಲ್ಲ, ಅದಕ್ಕೆ ಮ್ಯಾನಸ್ ಅಂತ ಹೇಳ್ತೀವಿ. ಈ ಮ್ಯಾನಸಲ್ಲಿ ಏನು ನೋಡ್ತೀವಿ ಅಂತಂದರೆ ವಿ ಸಿ 5 ಮೆಟಾಕಾರ್ಪೆಲ್ಸ್ ಆ್ಯಂಡ್ ದ 5 ಫ್ಯಾಲೆಂಜಸ್. ಫ್ಯಾಲೆಂಜಸ್ ಅಂದರೆ ಇಲ್ಲಿ ಏನು ನೋಡ್ತೀವಿ, ಬೆರಳುಗಳು. ಇಲ್ಲಿ ಮೆಟಾಕಾರ್ಪೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತಾವೆ, ಮ್ಯಾನಸ್ ಒಳಗಡೆ ಇರ್ತಾವೆ. ಈ ಮ್ಯಾನಸ್ ಒಳಗಡೆ ವಿ ಸಿ metacarpals, and to these metacarpals we see phalanges. In the phalanges we see phalanges, varying number of the phalanges. ಸೊ ಈ ಒಂದು ಫಸ್ಟ್ ಫ್ಯಾಲೆಂಜಲ್ಲಿ ಎಷ್ಟು ನೋಡ್ತೀವಿ ಅಂತಂದರೆ ಈ ಒಂದು ಇಲ್ಲಿ ಫಸ್ಟ್ ಮೆಟಾಕಾರ್ಪೆಲ್ ಐತಿ, ಕಾರ್ಪೆಲ್ಸ್ ಆಗನ ಮೆಟಾಕಾರ್ಪೆಲ್ ಬರ್ತಾವೆ. ಈ ಮೆಟಾಕಾರ್ಪೆಲಲ್ಲಿ ಏನಂತ ವಿ ಸಿ ಫ್ಯಾಲೆಂಜಸ್ ಅಟ್ಯಾಚ್ಡ್ ಟು ದಿಸ್ ಮೆಟಾಕಾರ್ಪೆಲ್ಸ್. ಸೊ ವಿ ಸಿ 2 phalanges in the first metacarpal and we see 3. So we see a varying number of these phalanges. Those are 2, 3, 4, 5 and 3 phalanges in a hand of the varanus. So the terminal phalanx has a horny claw. So ಇಲ್ಲಿ ಏನು ಅಂತಂದರೆ ಈ ಕಾರ್ಪೆಲ್ಸ್ ಅಲ್ಲಿ ನೋಡ್ತೀವಿ, ರಿಸ್ಟ್ ರೀಜನ್ ಅಲ್ಲಿ ನೋಡ್ತೀವಿ. ಇನ್ ದ ಮ್ಯಾನಸ್ ರೀಜನ್ ವಿ ಸಿ ಮೆಟಾಕಾರ್ಪೆಲ್ಸ್ ಅಂಡ್ ದ phalanges. So to these phalanges we see horny claws. So this is about the forelimb or bones of the hand. So in these bones of the hand we see a humerus, ulna and radius and the bones of the forefoot. In the bones of the forefoot we see a carpels, metacarpels and the phalanges. So in the carpels we see a 10 bony polyhedral carpels, and these carpels they are arranged in 3 rows. To these carpels the metacarpels are attached. Then the phalanges, there are 5 phalanges, they are attached to these metacarpels, and horny claws will be present in case of this varanus. So up to now we studied about the
pectoral girdle in case of this Varanus. Basically, these pectoral girdle, it is composed of scapula, suprascapula, coracoid and the epicoracoid. And we studied about the forelimb. In the next class, we start with the pelvic girdle in case of this Varanus.